ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 1 ಸಂದೇಶ 18. ಕತ್ತಲೆಯ 3 ದಿನಗಳು. 3 ದಿನಗಳ ಕತ್ತಲೆಯ ಬಗ್ಗೆ ಮತ್ತು ಈ ದಿನಗಳಲ್ಲಿ ಏನಾಗುತ್ತದೆ ಎಂಬುದರ ಬಗ್ಗೆ ನಾನು ನಿಮಗೆ ಹೇಳಲಿದ್ದೇನೆ. ಇದು ನನ್ನ ಕೆಲವು ಪ್ರೀತಿಪಾತ್ರರಿಗೆ ಮಾತ್ರ ಬಹಿರಂಗಪಡಿಸಿದ ಖಾಸಗಿ ದರ್ಶನಗಳಾಗಿವೆ. ಈ ಕತ್ತಲೆಯ ದಿನಗಳಲ್ಲಿ ಜಗತ್ತು 3 ದಿನಗಳವರೆಗೆ ಕತ್ತಲೆಯಲ್ಲಿ ಮುಳುಗುತ್ತದೆ. ಈ ಸಮಯದಲ್ಲಿ ದೆವ್ವಗಳು ಭೂಮಿಯ ಮೇಲೆ ಅಲೆದಾಡುತ್ತಿರುತ್ತದೆ ಮತ್ತು ದೊಡ್ಡ ವಿನಾಶವನ್ನು ಯಾತನೆಗಳನ್ನು ಉಂಟುಮಾಡುತ್ತವೆ. ಎಲ್ಲ ಮಾನವರು ಮನೆಗಳ ಒಳಗೆಯೇ ಇರಬೇಕಾಗುತ್ತದೆ. ಈ ಸಮಯದಲ್ಲಿ ಒಂದು ಮಹಾಶುದ್ಧೀಕರಣ ಕಾರ್ಯವು ನಡೆಯುವುದು. ಆಧ್ಯಾತ್ಮಿಕವಾಗಿ ತಮ್ಮನ್ನೇ ತಾವು ಸಿದ್ಧಪಡಿಸಿಕೊಂಡವರು ರಕ್ಷಿಸಲ್ಪಡುತ್ತಾರೆ. ಆದರೆ ಯಾರು ಸಿದ್ಧರಾಗಿರುವುದಿಲ್ಲವೋ ಬಹಳವಾಗಿ ಯಾತನೆಯನ್ನು ಅನುಭವಿಸುತ್ತಾರೆ. ಈ 3 ದಿನಗಳಲ್ಲಿ ಏನೂ ಕಾಣಿಸುವುದಿಲ್ಲ ಮತ್ತು ಗಾಳಿಯು ವಿನಾಶಕಾರಿ ಕಾಯಿಲೆಗಳ ಸೋಂಕುಗಳಿಂದ ತುಂಬಿರುತ್ತದೆ. ಅದು ನನ್ನ ಧರ್ಮದ ವಿರೋಧಿಗಳನ್ನು ಒಳಗೊಂಡಂತೆ ಅನೇಕ ಜೀವಿಗಳನ್ನು ಬಲಿ ತೆಗೆದುಕೊಳ್ಳುತ್ತದೆ. ಈ ಕತ್ತಲೆಯ ಸಮಯದಲ್ಲಿ ಆಶೀರ್ವದಿಸಲಾದ ಮೇಣದ ಬತ್ತಿಗಳನ್ನು ಹೊರತುಪಡಿಸಿ ಯಾವುದೇ ಮಾನವ ನಿರ್ಮಿತ ಬೆಳಕನ್ನು ಬಳಸುವುದು ಅಸಾಧ್ಯ. ದೇವರು ಶೀಘ್ರದಲ್ಲೇ ಮಾನಸಾಂತರಪಡಿಸುವ ಕೆಲವರನ್ನು ಹೊರತುಪಡಿಸಿ ಧರ್ಮಸಭೆಯ ಎಲ್ಲ ಶತ್ರುಗಳು ತಿಳಿದಿರಲಿ ಅಥವಾ ತಿಳಿಯದಿಲ್ಲದಿರಲಿ ಈ ಸಾರ್ವತ್ರಿಕ ಕತ್ತಲೆಯ ಸಮಯದಲ್ಲಿ ಇಡೀ ಭೂಮಿಯ ಮೇಲೆ ನಾಶವಾಗುತ್ತಾರೆ. ಎಲ್ಲ ರೀತಿಯ ಭೀಕರ ರೂಪಗಳ ಅಡಿಯಲ್ಲಿ ಕಾಣಿಸಿಕೊಳ್ಳುವ ದೆವ್ವಗಳಿಂದ ಗಾಳಿಯು ಸೋಂಕಿಗೆ ಒಳಗಾಗುತ್ತದೆ. ನನ್ನ ಮಗುವೆ, ದೇವರು ಮೊದಲು ಎಚ್ಚರಿಕೆ ನೀಡದೆ ಮನುಷ್ಯರನ್ನು ಅಥವಾ ತನ್ನ ಜೀವಿಗಳನ್ನು ಎಂದಿಗೂ ಶಿಕ್ಷಿಸುವುದಿಲ್ಲ. ಕ್ರೈಸ್ತರು ಅಥವಾ ದೇವರ ಜನರಿಗೆ ಎಲ್ಲವೂ ಹತಾಶವಾಗಿ ತೋರಿದಾಗ ಕೆಲವು ಪ್ರವಾದಿಗಳು ಅದನ್ನು ಭಯಾನಕ ಘಟನೆ ಎಂದು ಉಲ್ಲೇಖಿಸಿದಂತೆ ಅವನು ತನ್ನನ್ನು ತಾನೇ ಅದ್ಭುತ ಪವಾಡವನ್ನು ಮಾಡಲು ಒತ್ತಾಯಿಸುತ್ತಾನೆ. ಆದ್ದರಿಂದ ಈ ಸಮಯದಲ್ಲಿ ನಿಜವಾದ ಪರಿಶುದ್ಧತೆಯಲ್ಲಿರುವವರಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಅದು ಅವರಿಗೆ ಭಯಾನಕವಾಗಿರಬಹುದು, ಆದರೂ ಅದು ದೇವರ ಶಿಕ್ಷೆಯ ಅಂತ್ಯವನ್ನು ಸೂಚಿಸುತ್ತದೆ ಎಂಬ ಅಂಶದಿಂದ ನಾವು ಸಮಾಧಾನ ಪಡಿಸಿಕೊಳ್ಳಬಹುದು. ನಾನು ನಿಮ್ಮ ಸಹೋದರ ಸಹೋದರಿಯರಿಗೆ ಮೊದಲೇ ಹೇಳಿದಂತೆ ಈ ಕತ್ತಲೆಯಲ್ಲಿ ನೀವು ಸಿದ್ಧರಾಗಿರಬೇಕೆಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ನೋಡಿ, ಆ ದಿನಗಳಲ್ಲಿ ರಾತ್ರಿ ತುಂಬ ಚಳಿಯಿಂದ ಕೂಡಿರುತ್ತದೆ. ಗಾಳಿ ಘರ್ಜಿಸುತ್ತದೆ, ಮಿಂಚಿನ ನಂತರ ಗುಡುಗು ಉಂಟಾಗುತ್ತದೆ. ಎಲ್ಲ ಬಾಗಿಲುಗಳನ್ನು ಮತ್ತು ಕಿಟಕಿಗಳನ್ನು ಬೀಗ ಹಾಕಿ ಮನೆಯ ಹೊರಗೆ ಯಾರೊಂದಿಗೂ ಮಾತನಾಡಬೇಡಿ. ಭೂಕಂಪದ ಸಮಯದಲ್ಲಿ ಹೊರಗೆ ನೋಡಬೇಡಿ, ಏಕೆಂದರೆ ದೇವರ ಕೋಪವು ಪವಿತ್ರವಾಗಿದೆ. ಈ ಸಲಹೆಯನ್ನು ಗಮನಿಸದವರನ್ನು ತಕ್ಷಣವೇ ಕೊಲ್ಲಲಾಗುತ್ತದೆ. ಗಾಳಿಯು ತನ್ನೊಂದಿಗೆ ವಿಷಕಾರಿ ಅನಿಲಗಳನ್ನು ಒಯ್ಯುತ್ತದೆ, ಅದು ಇಡೀ ಭೂಮಿಯನ್ನು ತುಂಬುತ್ತದೆ. ಮುಗ್ಧ ರೀತಿಯಲ್ಲಿ ಬಳಲುತ್ತಿರುವ ಮತ್ತು ಸಾಯುವವರು ರಕ್ತಸಾಕ್ಷಿಗಳಾಗುತ್ತಾರೆ ಮತ್ತು ಅವರು ನನ್ನ ರಾಜ್ಯದಲ್ಲಿ ನನ್ನೊಂದಿಗೆ ಇರುತ್ತಾರೆ. ಆ ದಿನಗಳಲ್ಲಿ ಅವರು ಜಯಗಳಿಸುತ್ತಾರೆ. ಆದರೆ 3 ದಿನಗಳ ನಂತರ ಭೂಕಂಪ ಮತ್ತು ಬೆಂಕಿ ನಿಲ್ಲುತ್ತದೆ.